ಯೂಶಲಿ ಹೇಳ್ತಾರೆ ಮಕ್ಕಳನ್ನ ಬಿಸಿಲಿಗೆ ಹಿಡಿಬೇಕು ಅಂತ. ಹಾ ಸೊ ಹಳ್ಳಿ ಕಡೆ ಅದು ಇವಾಗ್ಲೂ ಕೂಡ ಆ ಇವಾಗ್ಲೂ ಒಂದು ರೂಢಿ ಪದ್ಧತಿ ಇದೆ. ಹೌದು ಇದೆ. ಹೌದು ಹೌದು. ಸೊ ಮಕ್ಕಳನ್ನ ಬಿಸಿಲಿಗೆ ಹಿಡಿಬೇಕು, ಅದ್ರಲ್ಲೂ ಕೂಡ ಎಳೆ ಬಿಸಿಲಿಗೆ ಹಿಡಿಬೇಕು, ಹಾ ಮಾರ್ನಿಂಗ್ ಬಿಸಿಲಿಗೆ ಅಂತ. ಸೊ ಹ್ಮ್. ಯಾಕೆ ಇದ್ರ ಬೆನಿಫಿಟ್ಸ್ ಏನು ಅಂತ ಡಾಕ್ಟರ್? ಸೊ ಒಂದು ಏನಂದ್ರೆ ಜಾಂಡಿಸ್ ನಮ್ಮ ಸೂರ್ಯನ ಬೆಳಕಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ತುಂಬಾ ರೇಸ್ ಇರುತ್ತೆ, ಅಲ್ಟ್ರಾವೈಲೆಟ್, ಇನ್ಫ್ರಾರೆಡ್ ಹಾಗೀಗೆಲ್ಲ. ಸೊ ಜಾಂಡಿಸ್ ಕಮ್ಮಿ ಆಗುವ ಅಂಶನೂ ಇದೆ ಸೂರ್ಯನಲ್ಲಿ. ಬಟ್ ನೀವು ಜಾಸ್ತಿ ಹೊತ್ತು ಸೂರ್ಯನ್ಗೆ ಇಟ್ರೆ ಹೀಟ್ ಜಾಸ್ತಿ ಆಗ್ಬೋದು, ಬೇರೆ ಸೈಡ್ ಎಫೆಕ್ಟ್ಸ್ ಎಲ್ಲ ಬರ್ಬೋದು. ಸೊ ಸ್ವಲ್ಪ ಹೊತ್ತು ಅಡ್ವೈಸ್ ಮಾಡ್ಬೋದು ನಾವು. ಯೂಶುವಲಿ ನಾವೇನಂದ್ರೆ ಬೆಳಿಗ್ಗೆ ಇಲ್ಲಂದ್ರೆ ಸಾಯಂಕಾಲದ ಸಮಯ. ನೀವು ಮಧ್ಯಾಹ್ನ ಇಟ್ರೆ ಹೀಟ್ ಎಲ್ಲ ಜಾಸ್ತಿ ಆಗ್ಬೋದು. ಬಟ್ ನೀವು ಈ ವೆದರ್ ನೋಡ್ಕೊಂಡಿರ್ಬೇಕು. ಜಾಸ್ತಿ ಗಾಳಿ ಇದ್ರೆ ಅಲ್ಲಿ ಇಲ್ಲದೆ ನಾನು ಏನ್ ಹೇಳ್ತೇನೆ ಅಂದ್ರೆ ತಾಯಿ ತಂದೆಗಳಿಗೆ ಕಿಟಕಿಯ ಒಳಗಡೆ ಇಡಿ ಅಂತ, ಸನ್ಲೈಟ್ ಬರುವಾಗ. ಕಿಟಕಿ ಒಳಗಡೆ ಇದ್ರೆ ಗಾಳಿ ಎಲ್ಲ ಜಾಸ್ತಿ ಇದ್ರೆ ಅದನ್ನು ಕೆಮ್ಮು ನೆಗಡಿ ಬರುವ ಚಾನ್ಸ್ ಇರುತ್ತೆ. ಸೊ ಸ್ವಲ್ಪ ಹೊತ್ತು ಇಡ್ಬೋದು, ಅರ್ಲಿ ಮಾರ್ನಿಂಗ್, ಬೆಳಗಿನ ಜಾವ ಸಾಯಂಕಾಲ. ಓಕೆ. ಈಗ ಮನೆ ಒಳಗಡೆನೆ ಬೆಳಗ್ಗೆ ಟೈಮ್ ಅಲ್ಲಿ ಬಿಸಿಲು ಬರ್ತಾ ಇದೆ ಅಂದಾಗ ಮನೆ ಒಳಗಡೆ ಇಟ್ಕೊಂಡು ಕಿಟಕಿ ಹತ್ರ ಹಿಡಿಬೇಕು ಅಂತ. ಹತ್ರ ಇಡ್ಬೋದು. ಓಕೆ. ಜಾಸ್ತಿ ಗಾಳಿ ಇಲ್ಲ ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗ್ಬೋದು. ಬಟ್ ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ಕೆಮ್ಮು ನೆಗಡಿ ಅಥವಾ ಮೂಗು ಕಟ್ಕೊಳ್ಳೋದೆಲ್ಲ ಕಾಮನ್ ಇರುತ್ತೆ. ಸೊ ಕಿಟಕಿ ಒಳಗಡೆ ಬೆಟರ್. ಇದು ಗ್ಲಾಸ್ ಕಿಟಕಿ ಒಳಗಡೆ. ಅಂದಾಜು ಎಷ್ಟು ಗಂಟೆ ಒಳಗಡೆ ಇಡ್ಬೇಕು ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ಒಳಗ? ಸೊ ಈಗ ನಮ್ದು ಅದು ಏನು ನಮ್ಮ ಏನು ಸೆಕೆಗಾಲದಲ್ಲಿ ಚಳಿಗಾಲದಲ್ಲಿ ಬೇರೆ ಆಗುತ್ತೆ. ಸೊ ಮೇ ಬಿ ನೀವು ಬೆಳಿಗ್ಗೆ 8 ಗಂಟೆ ಅಥವಾ ಚಳಿಗಾಲ ಸ್ವಲ್ಪ 9 ಗಂಟೆ ತಗೊಳ್ಬಹುದು. 5-10 ಮಿನಿಟ್ಸ್ ಇಡ್ಬೋದು. ಇಲ್ಲ ಸಾಯಂಕಾಲ ಅಷ್ಟೇ 5-6 ಗಂಟೆ ಟೈಮ್ ಅಲ್ಲಿ. ಸೊ ಎಷ್ಟು ವಯಸ್ಸಿನವರೆಗೆ ಮಕ್ಕಳನ್ನ ಈ ರೀತಿ ಬಿಸಿಲಿಗೆ ಹಿಡಿಬೇಕು ಅಂತ? ಸೊ ಬಿಸಿಲಿಗೆ ನೀವು ಎಷ್ಟು ವಯಸ್ಸಿನವರೆಗೂ ಇಡ್ಬೋದು. ಬಟ್ ಜಾಂಡಿಸ್ ನಿಮ್ಗೆ ಅದು ಏನು ಹಳದಿ ಅಂಶ ನಿಮ್ಗೆ ಫಸ್ಟ್ 2 ವೀಕ್ಸ್ ಅಲ್ಲಿ ಕಾಮನ್ ಇರುತ್ತೆ. ಸೊ ಫಸ್ಟ್ 2 ವೀಕ್ಸ್ ಅಲ್ಲಿ ಸನ್ಲೈಟ್ ಎಕ್ಸ್ಪೋಸ್ ಮಾಡಿದ್ರೆ ಜಾಂಡಿಸ್ ಅಂಶ ಕಮ್ಮಿ ಆಗ್ಬೋದು. ಓಕೆ. ಇನ್ನು ಮಕ್ಕಳನ್ನ ಸ್ನಾನ ಮಾಡಿಸೋ ವಿಚಾರದಲ್ಲೂ ತುಂಬಾ ಡೌಟ್ಸ್ ಇರುತ್ತೆ. ಕೆಲವೊಬ್ರು ಅದನ್ನ ಒಂದ್ ರೀತಿ ಸ್ಪಿರಿಚುವಲ್ ಆಗಿ ನೋಡೋರು ಕೂಡ ಇರ್ತಾರೆ. ಸೊ ಫಸ್ಟ್ ಯಾವಾಗ ಮಗುನ ಸ್ನಾನ ಮಾಡಿಸ್ಬೇಕು ಅನ್ನೋದೊಂದು ಇರುತ್ತೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಸೊ ಸ್ನಾನ ನಾವು ಯೂಶಲಿ ಹಾಸ್ಪಿಟಲ್ ಅಲ್ಲಿನೂ ಮಾಡ್ತೇವೆ ಫಸ್ಟ್ ಸ್ನಾನ. ಬಟ್ ಏನಂದ್ರೆ ಇದು ಹೊಕ್ಳಿರುತ್ತಲ್ಲ, ಅಂಬಿಲಿಕಲ್ ಕಾರ್ಡ್ ಏನ್ ಹೇಳ್ತೇವೆ, ಸೊ ಅದು ಬಿದ್ದ ಮೇಲೆ ರೆಗ್ಯುಲರ್ ಅಂದ್ರೆ ಡೈಲಿ ಬಾತಿಂಗ್ ಮಾಡೋದು ಓಕೆ. ಅದಕ್ಕಿಂತ ಮುಂಚೆ ಒದ್ದೆ ಬಟ್ಟೆಯಲ್ಲಿ ಸ್ಪಾಂಜ್ ಬಾತಿಂಗ್ ಏನಂತೇವೆ, ಬಿಸಿ ನೀರಲ್ಲಿ, ಅದು ಮಾಡಿದ್ರೆ ಬೆಟರ್. ಹೊಕ್ಕಳು ಬಿದ್ದ ಮೇಲೆ ಅದು ಹೊಕ್ಕಳು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಹೊಕ್ಕಳು ಬಿದ್ದ ಮೇಲೆ ಡೈಲಿಯ ಒಂದಿನಕ್ಕೊಮ್ಮೆನ ಸ್ನಾನ ಮಾಡಿಸ್ಬೋದು.